ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಆಂಧ್ರದ ಗಡಿಭಾಗದಲ್ಲಿರುವ ಕೋನಸಾಗರ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ಹಾಗೂ ಶ್ರೀ ವಿಷ್ಣು ಕಲಾ ತಂಡದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ದ್ವಿಕಂಠ ಗಾಯಕ ಕೋನಸಾಗರ ಪಿ ಶಿವಣ್ಣ ಮತ್ತು ಸಂಗಡಿಗರಿಂದ ಸಂಗೀತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಎಸ್ ವೀಕ್ಷಕರ, ನಿಜಕ್ಕೂ ಗರುಡ ನ್ಯೂಸ್ ತಂಡ ಕಂಡಂತೆ ವಿಷ್ಣು ಕಲಾ ತಂಡದವರು ಕನ್ನಡದ ಕೀರ್ತಿಯನ್ನು ಆಂಧ್ರ ಗಡಿಭಾಗದ ಅನೇಕ ಹಳ್ಳಿಗಳಲ್ಲಿ ಮಾತನಾಡುವಂತೆ ಮತ್ತು ಮೊಬೈಲ್ ಹಾಗೂ ಟಿವಿಗಳಿಗೆ ದಾಸರಾಗಿರುವಂತಹ ಯುವ ಪೀಳಿಗೆಯೂ ಸಹ ಸುಗಮ ಸಂಗೀತವನ್ನು ಕೇಳುವಂತೆ ಇಂತಹ ಕಾರ್ಯಕ್ರಮಗಳ ಮೂಲಕ ಕನ್ನಡ ಭಾಷೆಯನ್ನು ಬೆಳೆಸುತ್ತಿದ್ದಾರೆ ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಹವ್ಯಾಸಿ ರಂಗಭೂಮಿ ಹಿನ್ನೆಲೆ ಗಾಯನದಲ್ಲಿ ಲಕ್ಷಾಂತರ ರಂಗಭೂಮಿ ಕಲಾವಿದರ ಮನೆಗೆದ್ದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಡಿ.ವ. ಮುರಾರ್ಜಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣತೆ ಮತ್ತು ಮೆರುಗು ತಂದಂತಿತ್ತು. ಎಸ್ಟಿಎಂಸಿ ಅಧ್ಯಕ್ಷರಾದ ನೀಲರಾಜುರವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ನೇತರನಹಳ್ಳಿ ಮಲ್ಲಯ್ಯ, ಗೋವಿಂದ ನಾಯಕ ಹಾಗೂ ರೇಷ್ಮೆ ವೀರೇಶ್ ಪಿ ನಾಗೇಂದ್ರಪ್ಪರವರು ಮಾತನಾಡಿ, ಸಂಗೀತಕ್ಕೆ ಎಲ್ಲಾ ನೋವನ್ನು ಮರೆಸುವ ಶಕ್ತಿ ಇದೆ. ಬಯಲಾಟ, ಕೋಲಾಟ, ಜಾನಪದ, ಸೋಬಾನೆ, ಭಜನೆ ಈ ರೀತಿಯಾದ ಅನೇಕ ಕಲೆಗಳು ಗ್ರಾಮೀಣ ಭಾಗದಲ್ಲಿ ಕಣ್ಮರೆಯಾಗುತ್ತಿವೆ. ಈ ಹಿಂದೆ ನಮ್ಮ ತಾಯಂದರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ತಮ್ಮದೇ ಆದ ಸಾಹಿತ್ಯದೊಂದಿಗೆ ಪದಗಳನ್ನು ಕಟ್ಟಿ ಹಾಡುತ್ತಿದ್ದರು. ದಣಿದು ಬಂದು ರಾತ್ರಿ ಸಮಯದಲ್ಲಿ ಬೀಸುವ ಕಲ್ಲಿನ ಮುಂದೆ ಕುಳಿತು 2-3 ಜನರ ಗುಂಪಿನೊಂದಿಗೆ ರಾಗಿ ಜೋಳಗಳನ್ನು ಬೀಸುತ್ತಾ ಹಾಡು ಹಾಡುತ್ತಾ ಕೆಲಸವನ್ನು ಮಾಡುತ್ತಿದ್ದರು. ದಣಿದ ತಂದೆಯವರು ಕೋಲಾಟ, ಭಜನೆಯಲ್ಲಿ ಸ್ವಲ್ಪ ಸಮಯ ಕಳೆದು ದಣಿವಾರಿಸಿಕೊಳ್ಳುತ್ತಿದ್ದರು. ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಮಾಯವಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವೈದ್ಯ ರಾಜಣ್ಣ, ಯರಸ್ವಾಮಿ, ಟಿ.ಕೆ. ರವಿ, ಬೊಮ್ಮೇಶ್, ರಾಮಮೂರ್ತಿ, ಪಾಲಯ್ಯ, ಕಲಾವಿದರಾದ ಕಲ್ಲೇಶ್, ನಿಂಗರಾಜ್, ರಾಜಣ್ಣ, ಮಲ್ರಳ್ಳಿ, ಶಿಕ್ಷಕರಾದ ರಾಜಯ್ಯರವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೋನಸಾಗರ ಡಿವಿಷನ್ ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮಾಡುತ್ತಾರೋ ಬುದ್ಧಿ, ಮಕ್ಕಳಿಗೆ ಮಾಡಿ ಆಸ್ತಿ, ನೀ ಮಾಡುತ್ತಾರೋ ಬುದ್ಧಿ, ಮುಂದಾದ ಶಿಕ್ಷೆ ನಿನಗೆ ಜಾಸ್ತಿ, ಮುಂದಾದ ಶಿಕ್ಷೆ ನಿನಗೆ ಜಾಸ್ತಿ. ಗಡುಗಾರ ನಿನ್ನಾಸ್ತಿ, 100 ದಿನದ ಸಂತೆ ಜೀವನ, ಕೊಂಡಲ್ಲ ಒಂದಿನ ಬರುವುದು ಮರ. ನೀ ಸತ್ತಾಗ ಮಾಡುತ್ತಾರೋ ಬುದ್ಧಿ, ಮಕ್ಕಳಿಗೆ ಮಾಡಿ ಆಸ್ತಿ, ನೀ ಸತ್ತಾಗ ಮಾಡುತ್ತಾರೋ ಬುದ್ಧಿ, ಮುಂದಾದ ಶಿಕ್ಷೆ ನಿನಗೆ ಜಾಸ್ತಿ, ಮುಂದಾದ ಶಿಕ್ಷೆ ನಿನಗೆ ಜಾಸ್ತಿ. ಹೊಳೆಯಾಗ ಗಡುಗಾರ ನಿನ್ನಾಸ್ತಿ, 100 ದಿನದ ಸಂತೆ ಜೀವನ, ಕೊಂಡಲ್ಲ ಒಂದಿನ ಬರುವುದು ಮರ.